ಉಗಾರ್ಕುರ್ದ್ನಲ್ಲಿ ಜನಶಕ್ತಿ ಸೇವಾ ಸಂಘದ ವತಿಯಿಂದ ಫರೀದ್ ಖಾನ್ ವಾಡಿ ಲಕ್ಷ್ಮೀನಗರ್ ಪ್ರದೇಶದಲ್ಲಿ ಜನಸಂಪರ್ಕ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಗವಾಡ ತಾಲೂಕು ಮತಕ್ಷೇತ್ರದ ಯುವ ನಾಯಕ ರಾಹುಲ್ ಕಟಗೇರಿ ಅವರು, ಸಾಮಾನ್ಯ ಜನರ ಮೇಲೆ ಎಲ್ಲಾದರೂ ಅನ್ಯಾಯವಾಗುತ್ತಿದ್ದರೆ ಅಲ್ಲಿ ಜನಶಕ್ತಿ ಸೇವಾ ಸಂಘ ಜನರ ಪರವಾಗಿ ನಿಂತು ನ್ಯಾಯ ಒದಗಿಸಲು ಕೆಲಸ ಮಾಡಲಿದೆ ಎಂದು ಹೇಳಿದ್ರು. ಇದೇ ವೇಳೆ ಶೀಘ್ರದಲ್ಲಿ ಕಾಗವಾಡ ಮತಕ್ಷೇತ್ರದ ಎಲ್ಲಾ ಗ್ರಾಮಗಳಲ್ಲಿ ಜನಶಕ್ತಿ ಸೇವಾ ಸಂಘದ ಕಚೇರಿಗಳನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ರು. 15 ದಿನ ಹಿಂದೆ ಜನಶಕ್ತಿ ಸೇವಾ ಸಂಘವನ್ನು ಉದ್ಘಾಟನೆ ಮಾಡಿದ್ವಿ. ಅದರ ಭಾಗವಾಗಿ 20 ಉಗಾರ್ 3 ಇಲ್ಲಿ ಅಂದರೆ 23 ವಾರ್ಡ್ಗಳು ಫರೀದ್ ಖಾನ್ ವಾಡಿಯಲ್ಲಿ 3, ಉಗಾರದಲ್ಲಿ 23 ವಾರ್ಡ್ಗಳ ವ್ಯಾಪ್ತಿ ಇರತಕ್ಕಂಥ ಉಗಾರ್ ಪುರಸಭೆ ಇರೋದ್ರಿಂದ ಉಗಾರ್ಕುರ್ದ್ ಜನಶಕ್ತಿ ಸೇವಾ ಸಂಘವನ್ನು ನಾವು ತಯಾರು ಮಾಡಿದ್ದೇವೆ. ಅದರಲ್ಲಿ ಈಗ ಫರೀದ್ ಖಾನ್ ವಾಡಿಯಲ್ಲಿ ಭಾಗವಾಗಿ ಇವತ್ತಿನ ದಿವಸ ಸ್ವಇಚ್ಛೆಯಿಂದ ಸುಭಾಷ್ ಕೋತ್ಲಾಂಡೆ ಮತ್ತು ಇನ್ನಿತರ ಎಲ್ಲ ಸದಸ್ಯರು ಸೇರಿ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಖರ್ಚು ಮಾಡಿ ಪ್ರತಿ ಮನೆಗೆ ಅವರೇ ಹೋಗಿ ಇವತ್ತಿನ ದಿವಸ ಜನಶಕ್ತಿ ಸೇವಾ ಸಂಘವನ್ನು ಮಾಡ್ತಾ ಇದ್ದಾರೆ. ಈಗ ಕಾಗವಾಡ ಭಾಗದಲ್ಲಿ, ಕಾಗವಾಡ ತಾಲೂಕಿನಲ್ಲಿ ನಾನು ಅನೇಕ ರಾಹುಲ್ ಕಟಗೇರಿ ಅಭಿಮಾನಿ ಬಳಗ ಇರ್ಬೋದು, ಭಾರತೀಯ ಸೇವಾ ಸಂಸ್ಥೆ ಇರ್ಬೋದು ಮತ್ತು ಬಾಲಕ್ ಮಹಿಳಾ ಸಹಕಾರಿ ಸಂಸ್ಥೆ, ಇಂಥ ಸಂಸ್ಥೆಗಳ ಮುಖಾಂತರ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗ ನನಗೊಬ್ಬನಿಗೆ ಎಲ್ಲ ಕಡೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸ್ವತಃ ಸ್ವಇಚ್ಛೆಯಿಂದ ಇವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತಿನ ದಿವಸ ಸಮಾಜದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನಿಜಕ್ಕೂ ಇದು ಹೆಮ್ಮೆ ಸಂಗತಿ. ಯಾಕಂದರೆ ನನ್ನ ಜೊತೆಯಾಗಿ ಹೆಜ್ಜೆ ಅವರು ಇಡ್ತಾ ಇದ್ದಾರೆ ಅನ್ನೋದು ಹೆಮ್ಮೆ. ಸಮಾಜ ಬದಲಾವಣೆ ಆಗ್ಬೇಕು ನಿಜ, ಆದರೆ ಮೊದಲು ನಾವು ಬದಲಾಗಬೇಕಲ್ಲ. ನಾವು ಬದಲಾದಾಗಲೇ ಸಮಾಜ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದೇಶವನ್ನು ನಾವು ತಿಳ್ಕೋಬೇಕು. ಮೌನವಾಗಿ ಇರುವುದೆಷ್ಟು ಬಹಳ, ಮಾತಾಡೋಕ್ಕಿಂತ ಮೌನವಾಗಿರೋದು ಬಹಳ ತೊಂದರೆದಾಯಕ. ಅದಕ್ಕಾಗಿ ನಾವು ಮಾತಾಡಬೇಕು, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳಿಗೆ ನಾವು ಧ್ವನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಮಾಡ್ತಾ ಇದ್ದೀನಿ ಮತ್ತು ಇನ್ನು ಮುಂದೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಿದ್ವಿ. ಅದಕ್ಕಾಗಿ ಇವತ್ತಿನ ದಿವಸ ಈಗಲಿಂದಲೇ ಇವತ್ತು ನಮಗೆ ಬೆನ್ನೆಲುಬಾಗಿ ಇವತ್ತಿನ ದಿವಸ ನಮ್ಮೆಲ್ಲ ಊರಿನ ಹಿರಿಯರಾಗಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳು ಇವತ್ತಿನ ದಿವಸ ನಾವು ಕೈ ಜೋಡಿಸಿದ್ದಾರೆ. ನಿಜಕ್ಕೂ ಇದು ಹೆಮ್ಮೆಯ ಸಂಗತಿ ಅಂತ ಹೇಳಿ ಇವತ್ತಿನ ದಿವಸ ಫರೀದ್ ಖಾನ್ ವಾಡಿಯಲ್ಲಿ ಒಂದು ಜನಶಕ್ತಿ ಸೇವಾ ಸಂಘದ ಒಂದು ಜನಸಂಪರ್ಕ ಕಾರ್ಯವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ತಾವು ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಜೊತೆಯಾಗಿ ಒಂದು ಸೇವೆಗೆ ಅವಕಾಶವನ್ನು ತಾವು ಪ್ರೋತ್ಸಾಹಿಸ್ತಿದ್ದಾರೆ. ತಮಗೂ ಕೂಡ ಎಲ್ಲರಿಗೂ ಧನ್ಯವಾದ ಹೇಳಿ ಇವತ್ತಿನ ದಿವಸ ತಾವು ಈ ಒಂದು ಕಾರ್ಯಕ್ರಮ ಆಗಮಿಸಿದ ಎಲ್ಲರಿಗೂ ಬ್ಯಾಂಕಿಗೆ ಅವಾಗ ನಾನು ಮಧ್ಯಸ್ಥಿಕೆ ವಹಿಸಿ ಕೇವಲ 15,000 ರೂಪಾಯಿ ತುಂಬಂಗೆ ಮಾಡಿದ್ದೆ. ಆಮೇಲೆ ಇಲ್ಲೇ ಒಂದು ಹೆಣ್ಮಗಳದ್ದು ಪ್ರಾಬ್ಲಮ್ ಆಗಿತ್ತು. ಆ ಹೆಣ್ಮಗಳಿಗೆ ಸರ್ಕಾರದಿಂದ ಯಾವ ಸೌಲಭ್ಯ ಮುಟ್ಟಬೇಕಾಗಿತ್ತಲ್ಲ ಆ ಸೌಲಭ್ಯ ಅವ್ರ ಮನೆ ಬಾಗಿಲಿಗೆ ಮುಟ್ಸೋದು ಮಾಡಿದೆ. ಅಂದರೆ ಹೆಂಗಾಗ್ತದೆ, ನಾ ಎಲ್ಲರದ್ದು ವೈಯಕ್ತಿಕ ಹೆಸರು ಹೇಳಿಕ್ಕೆ ಆಗಲ್ಲ, ಬಟ್ ನಾವು ಇಂಥ ಕೆಲಸಗಳನ್ನ ಬರೀ ಒಂದು ಹಳ್ಳಿ ಅಲ್ಲ ಎಲ್ಲ ಕಡೆನೂ ಮಾಡಿದ್ದೇವೆ. ಈಗ ಇರ್ಬದ್ರ ಕಾಕ ಹೇಳಿದಂಗೆ ಈಗಾಗಲೇ ಸಂಸ್ಥೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅದು ನಮ್ಮದ, ಇದು ನಮ್ಮದ, ಎಲ್ಲವೂ ಕೂಡಿದಾಗ ಒಂದು ಶಕ್ತಿ ಆಗ್ತದೆ. ಇವತ್ತು ನಾವು ಇನ್ನೇ ಮುಂದಿನ ದಿನಮಾನಗಳಲ್ಲಿ ಇದು ಜನಶಕ್ತಿ ಸೇವಾ ಸಂಘ ಮತ್ತು ಬಾಲಕ್ ಮಹಿಳಾ ಸಹಕಾರಿ ಸಂಸ್ಥೆ ಮತ್ತು ವಿನಾಯಕ್ ಅವರ ಭಾರತೀಯ ಸೇವಾ ಸಂಸ್ಥೆ ಕಾಗವಾಡ ತಾಲೂಕ ಮತ್ತು ರಾಹುಲ್ ಕಟಗೇರಿ ಅಭಿಮಾನಿ ಬಳಗ ಈ ಎಲ್ಲವೂ ಟೋಟಲ್ ಆಗಿ ಕಾಗವಾಡ ಮತಕ್ಷೇತ್ರದಲ್ಲಿ ಜನಸಾಮಾನ್ಯರ ಪರವಾಗಿ ಕಾರ್ಯನಿರ್ವಹಿಸಿದಾವೆ. ಇದಕ್ಕೆ ನಾವಲ್ಲ ಮಾಲೀಕರೆಲ್ಲ ಜನನೇ ಮಾಲೀಕರು. ಅದಕ್ಕಾಗಿ ನಾವು ನಿಮಗೆ ಏನು ಅನ್ಯಾಯ ಆದಕ್ಕೆ ಅದಕ್ಕೆ ನಾವು ಪರಿಹಾರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ನಾವು ಯಾರಿಗೂ ಹೆದರಲ್ಲ, ನಾವು ಯಾರಿಗೂ ಇನ್ನೂವರೆಗೆ ಬಗ್ಗಿಲ್ಲ, ಬಾಗೋದಿಲ್ಲ. ಜನಸಂಪರ್ಕ ಕಚೇರಿ ಉದ್ಘಾಟನೆಯನ್ನು ವೀರಭದ್ರ ಕಟಗೇರಿ ಹಾಗೂ ಅನ್ನಪ್ಪ ಮಾಳಿ ಅವರಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ದಯಾನಂದ್ ಪಾಟೀಲ್, ರಾಜು ಕಟಗೇರಿ, ಸುಜಿತ್ ಕಟಗೇರಿ, ಅನಿಲ್ ಹಲ್ವಾಯಿ, ಸುಭಾಷ್ ಖೋತ್ಲಾಂಡೆ, ರಾಜು ಯಶ್ವಡೆ, ದಾವಲ್ ಮಾಲಿಕ್ ಜಮಖಾನೆ, ಜನಸೇವಕ ವಿನಾಯಕ್ ಕಾಂಬ್ಳೆ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸ್ಥಳೀಯರು ಈ ಉಪಕ್ರಮವನ್ನು ಸ್ವಾಗತಿಸಿ ಜನರ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನಶಕ್ತಿ ಸೇವಾ ಸಂಘ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಆಶಿಸಿದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.